ರಾಣಿ, ಮೇಲೆ ಬಟ್ಟೆ ಎಲ್ಲ ಹಂಗೆ ಹಾಕಿದ್ದೆ, ಅವೆಲ್ಲ ತಗೊಂಬಂದು ಹಾಕಿದೆ ಇಲ್ಲ? ಹೋಗಮ್ಮ, ಬರೀ ಏನು ಕೆಲಸ ಹೇಳ್ತಾನೆ ಇರ್ತೀವಿ ನೀನು. ತಗೋ ಹೋಗು, ಬಟ್ಟೆ ಒಣಗಾಕಿ ನನಗೆ ಹೇಳಿದೆ ನಾನೇನು ಮಾಡಲಿ? ಹೋಗಿ ಬಟ್ಟೆ ತಗೊಂಬ. ಏನು ಹೇಳ್ಬಾರ್ದು ಕೆಲಸ ಹೇಳಿನಿ. ಒಗ್ದಾಕಿರೋ ಬಟ್ಟೆ ತಗೊಂಬಂದಲ್ಲಿ ಹಾಕಕ್ಕೆ ಇಷ್ಟು ಬೇಸರ ಮಾಡ್ಕೊಂತಿದ್ದಾವ. ಅದ್ರಾಗ ಮತ್ತೆ ನಿನಗೆ ಇವತ್ತು ನಾಳೆ ಡೇಟ್ ಕೊಟ್ಟಾರ, ನೀನು ಹಿಂಗೆ ಕುಂತಲ್ಲೇ ಉಂಡು ಕುಂದಿರಬಾರ್ದು. ಸ್ವಲ್ಪ ವಾಕಿಂಗ್ ಗೀಕಿಂಗ್ ಮಾಡಬೇಕು. ಕುಂತಲ್ಲೇ ಕುಂದಿರ್ತಿದ್ದಿ, ನಿನಗೇನು ಹೇಳಿದ್ರು ಅರ್ಥ ಆಗ ಮಾಡ್ಕೊಳ್ಳೋದೇ ಇಲ್ಲ ನೀನು. ನನಗೆಲ್ಲ ಗೊತ್ತೈತೆ. ಏನು ಯಾರು ನನಗೆ ಉಪದೇಶ ಹೇಳಕ್ಕೆ ಬರಬೇಡ್ರಿ. ನಿಮ್ಮ ಕೆಲಸಗಳು ನೀವು ಮಾಡಿರಿ, ನನಗೆ ಹೇಳಕ್ಕೆ ಬರಬೇಡ್ರಿ. ಅಯ್ಯೋ, ಅದು ಯಾಕೆ ಹಿಂಗೆ ಮಾತಾಡ್ತೀಯ? ಅದೇನಮ್ಮ ರಾಣಿ? ನನಗೇನು ಒಂದು ಗೊತ್ತಾಗವಲ್ದು. ಅದು ಬಿಡು. ಯಾಕೆ ಯಾರೋ ನಿಮ್ಮ ಫ್ರೆಂಡ್ ಬಂದಿದ್ಲ ಅಂತಂದೆಲ್ಲ, ಓದ್ಲನ? ಓದ್ಲ ಅವಾಗ? ಯಾಕಿಲ್ಲಮ್ಮ, ಕೇಳಿದೆ. ಏನೋ ಸ್ಕೀಮು ಅದು ಇದು ಅಂತೇನೋ ಮಾತಾಡ್ತಿದ್ರಲ್ಲ, ಅದಕ್ಕೆ ಏನು ಅಂತ ಕೇಳಿದ್ನಿ. ಅದು ನಾನೇನೋ ಸ್ಕೀಮ್ ಹಾಕಿದ್ದೆ, ಅದಕ್ಕೆ ಮಾತಾಡ್ತಾ ಇದ್ದಿದ್ದು. ಏನು ಸ್ಕೀಮು ಅಮ್ಮ? ಅದು ನಿನಗೆ ಹೇಳಿದ್ರು ಏನು ಅರ್ಥ ಆಗೋದಿಲ್ಲ, ಬಿಡು. ನೋಡಮ್ಮ ರಾಣಿ, ನನ್ನ ತಿಳುವಳಿಕೆ ಮೇಲೆ ನಿನಗೊಂದು ಮಾತು ಹೇಳ್ತೀನಿ. ಇವೆಲ್ಲ ನೀನು 4 ರೂಪಾಯಿ ಕೈಗೆ ಇಟ್ಕೊಳ್ಳಾರ್ದೆ ನೀನು ಆ ಸ್ಕೀಮು ಇದು ಇದು ಅಂತೇಳಿ ಕಂಡವ್ರ ಮಾತು ಕೇಳ್ಕೊಂತ ನಿನ್ನ ಗಂಡನ ಮನೆಯವ್ರಿಗೂ ಏನು ಹೇಳಲಾರ್ದ ಹಿಂಗೆಲ್ಲ ರೊಕ್ಕ ಇದು ಮಾಡೋದು ತಪ್ಪಲ್ಲ ನೀನು. ಆಕಿ ಸ್ಕೀಮ್ ಅಂತ ಹೇಳ್ತಿ, ಆಕಿನ ಮನುಷ್ಯಳು ನೋಡಿದ್ರೆ ನನಗೆ ಯಾಕೆ ಬರೋಬ್ಬರಿ ಅನ್ಸವಳ್ಳು. ಮತ್ತು ನೀನು ಆಕಿ ನಂಬಿ ಮತ್ತು ಸ್ಕೀಮ್ ಅಂತ ರೊಕ್ಕ ಹೆಂಗೆ ಕೊಡ್ತೀಯನೋ ನನಗೇನು ಅರ್ಥ ಆಗೋಲ್ದ್ರವ ರಾಣಿ. ಅದಕ್ಕೆ ನಾನು ಹೇಳಿದ್ದು ನಿಮ್ಗೆ ಅದೇನು ಅರ್ಥ ಆಗೋದಿಲ್ಲ, ಸುಮ್ಮನೆ ಇರ್ರಿ. ಏನು ಹೇಳಕ್ಕೆ ಹೋದ್ರೆ ನಿನಗೆ ಅರ್ಥ ಆಗೋದಿಲ್ಲ. ಅದು ಬಿಡು, ನಿನ್ನ ಹತ್ರ ಒಂದು 10,000 ಇದ್ರೆ ಕೊಡು. ಮತ್ತು ನಾನು ಅದು ಸ್ಕೀಮಿಗೆ ಕಟ್ಟಬೇಕು ಈ ತಿಂಗಳದ್ದು. ಕೊಡಮ್ಮ ನೀನು 10,000. ನೋಡಮ್ಮ ರಾಣಿ, 10,000 ನನ್ನ ಹತ್ರ ಎಲ್ಲಿಂದ ಬರ್ತೈತೆ? ನಮ್ಮ ಅಪ್ಪನ ಕೇಳ್ತೀನಿ, ಏನೇನು ಇದ್ರೆ ಕೊಡ್ತಾನೆ. ಅದು ಬಿಡು, ನೀನು 10,000 20,000 ಅಂತೇಳಿ ಹಿಂಗೆ ಸ್ಕೀಮ್ ನಂಬಿಕೊಂಡು ಆ ಹುಡುಗಿ ನಂಬಿಕೊಂಡು ಹಿಂಗೆ ರೊಕ್ಕ ಕೊಡ್ತೀಯಲ್ಲ, ಅವು ಏನಾನ ಮತ್ತು ಆ ಹುಡುಗಿ ಏನಾನ ಮೋಸ ಮಾಡಿದ್ರೆ ಏನು ಮಾಡ್ತೀವಿ? ಅಮ್ಮ, ನಾಕಿ ನನ್ನ ಫ್ರೆಂಡು, ನನಗೆ ಭಾಳ ಗೊತ್ತಿದ್ದಕ್ಕೆ ಯಾಕೆ ಹೆಂಗೆ ಮೋಸ ಮಾಡ್ತಾಳಮ್ಮ? ಬರೀ ಇಂಥವೇ ನೀವು. ಏನೋ ಒಂದು ಉದ್ಧಾರ ಆಗೋಕ್ಕೆ ಕೆಲಸ ಮಾಡೋಕ್ಕೆ ಹೋದ್ರೆ ಹಿಂಗೆ ಕಾಲು ಎಳೆಯಕ್ಕೆ ಬರ್ತೀರಿ ನೀವು. ನಿನ್ನಿಷ್ಟನವ, ಇದ್ರ ಮೇಲೆ ನಾನು ಹೆಚ್ಚಿಗೆ ಏನು ಹೇಳೋದಿಲ್ಲ, ನಿನ್ನಿಷ್ಟ. ಆಯಿತು. ಮತ್ತು ಅದು ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲ, ಮತ್ತು ಹೋಗಿನ ಬರ್ಬೇಕಿಲ್ಲ ಚೆಕ್ ಮಾಡ್ಕೊಂಡು. ಅವರು ಹೇಳಿದ್ದು ಇವತ್ತಲ್ಲ, ನಾಳೆ ನಾಡಿದ್ದು ಹೇಳ್ಯಾರ. ಮತ್ತು ನನಗೆ ಏನು ಆರಾಮದೀನಿ ಇವಾಗ. ನೋಡಮ್ಮ, ನಾಳೆ ನಾನು ಹೋಗಿ ಬರ್ತೀನಿ. ಆಯ್ತವ, ಹೋಗ್ಲಿ. ಬಟ್ಟೆಗಳನ್ನು ತಗೊಂಬರ್ತೀನಿ, ಮೇಲೆ ಮಾಡಾಗೈತೆ. ಇನ್ನು ಮಳೆ ಬಂದ್ರೆ ಅಷ್ಟು ನಂದೋತವ, ತಗೊಂಬರ್ತೀನಿ. ಆಯಿತು. ಎಲ್ಲ ಬಿಟ್ಟು ಉಪದೇಶ ಕೊಡೋಕೆ ಬರ್ತಾರೆ. 1 ರೂಪಾಯಿ ರೊಕ್ಕ ಕೊಡೋಂದ್ರೆ ಕೊಡೋದಿಲ್ಲ. ಬಿಟ್ಟು ಉಪದೇಶ ಅಂದರೆ ಹಂಗೆ ಮಾಡಬೇಡ, ಹಿಂಗೆ ಕುಂದ್ರಬೇಡ, ಇಲ್ಲಿ ನಿಂದ್ರಬೇಡ, ಅಲ್ಲಿ ಕುಂದ್ರಬೇಡ ಅಂತ ಹೇಳಕ್ಕೆ ಬರ್ತಾರೆ ಇಲ್ಲಿ. ಬರೀ ಇಂಥದ್ದೇ ಇವ್ರದ್ದು. ಗೀಟಾ, ಮತ್ತು ನೀವು ಹೋಗಿದ್ದ ಕೆಲಸ ಏನಾಯಿತು? ಹಾಂ ಮೇಡಮ್, ಸಕ್ಸಸ್. ಪ್ಲ್ಯಾನ್ ಸಕ್ಸಸ್. ನನ್ನ ಫ್ರೆಂಡು ಬಕ್ರ ಆದ್ಲು. ನಾನು ನನ್ನ ಫ್ರೆಂಡ್ನ ಬಕ್ರ ಮಾಡಿದೆ. ಸ್ಕೀಮು 5 ಲಕ್ಷ ರೂಪಾಯಿದು ಇವಾಗ ಹಾಕಿದ್ದಾಳೆ ನನ್ನ ಹತ್ರ. ಓ ವಾವ್, ಸೂಪರ್ ರೀಟಾ. ಹಂಗೆ ತುಂಬ ಜನನ ಇವಾಗ ಈ ಸ್ಕೀಮಲ್ಲಿ ನಾವು ಸೇರಿಸ್ಕೊಳ್ಳೇಬೇಕು. ಆದಷ್ಟು ಬೇಗ ಎಲ್ಲ ಸೇರಿಸ್ಕೊಂಡು ಆ ದುಡ್ಡನ್ನೆಲ್ಲ ತೊಗೊಂಡು ನಾವು ಈ ಜಾಗ ಖಾಲಿ ಮಾಡಲೇಬೇಕು. ತುಂಬ ದಿವಸ ಒಂದೇ ಜಾಗದಲ್ಲಿದ್ದರೆ ಅದು ತುಂಬ ನಮಗೆ ಡೇಂಜರಸ್. ಹೌದು ಮೇಡಮ್, ನೀವು ಹೇಳ್ತಾ ಇರೋದು ಕರೆಕ್ಟಾಗಿದೆ. ನಾವು ಆದಷ್ಟು ಬೇಗ ಈ ಜಾಗ ಬಿಟ್ಟು ಹೋಗಬೇಕು. ನನಗೂ ಇವಾಗ ಆಗಿದ್ದಾರೆ ಒಂದು ಸುಮಾರು 25-26 ಜನ. ನಾನು ಇವತ್ತು ನೈಟೇ ಫ್ಲೈಟ್ ಬುಕ್ ಮಾಡ್ತಾಯಿದ್ದೀನಿ. ಇಬ್ರಿಗೂ ಫ್ಲೈಟ್ ಬುಕ್ ಮಾಡಿಬಿಡ್ತೀನಿ, ನಾವು ಇಲ್ಲಿಂದ ಹೊರಟ್ಬಿಡೋಣ. ಮ್ಯಾಮ್, ಆಯಿತು. ಮತ್ತು ಇದು ಫ್ರೆಂಡು ರಾಣಿ ಅಂಥೇಳಿ, ಅವಳು ಒಂದು 5 ಲಕ್ಷ ರೂಪಾಯಿ ಇವತ್ತು ಸಾಯಂಕಾಲಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾಳೆ. ಮತ್ತು ಆ ದುಡ್ಡನ್ನು ತೊಗೊಂಬಿಟ್ಟು ಹೋಗ್ಬಿಟ್ರೆ ಚೆನ್ನಾಗಿರುತ್ತೆ ಮೇಡಮ್. ಆಯ್ತಾಯ್ತು, ಸರಿ. ನೀನು ಅದನ್ನು ಹೋಗಿ ಇವತ್ತು ಈವ್ನಿಂಗ್ ಕಲೆಕ್ಟ್ ಮಾಡ್ಕೊಂಡು ಬಂದುಬಿಡು. ಹೆಂಗಿದ್ರು ನಮ್ಗೆ 11 ಗಂಟೆ ಮೇಲೆ ಇದೆ ಫ್ಲೈಟು, ನಾವು ಹೋಗೋಣ. ಶ್ಯೂರ್ ಮ್ಯಾಮ್. ಅಯ್ಯೋ ಶರತ್, ಇಲ್ಲೇ ಕುತ್ಕೊಂಡ್ಬಿಟ್ಟೆ ರೋಡ್ ಮೇಲೆ. ಬಾ, ಇನ್ನೂ ಸ್ವಲ್ಪ ದೂರ ಇದೆ, ಹೋಗ್ಬಿಟ್ಟು ಬಂದ್ಬಿಡೋಣ. ಹೋಗಮ್ಮ ತಾಯಿ, ನಂಗೆ ಸಾಕಾಗೋಯ್ತು. ಅಯ್ಯೋ, ನನ್ನಿಂದ ಆಗಲ್ಲಮ್ಮ ನಡೆಯೋದು. ಅಯ್ಯೋ, ಯಾರೋ ನನ್ನ ಮಕ್ಕಳು ಇಬ್ಬರದು ಚಪ್ಪಲಿಗಳು ತೊಗೊಂಡೋಗ್ಬಿಟ್ಟು ನಮ್ಗೆ ಎಷ್ಟು ಕಷ್ಟ ಆಯ್ತು ನೋಡು. ಹೋಗ್ಲಿ, ಹಂಗೆ ಮುಂದೆ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಎಲ್ಲಾದರೂ ಚಪ್ಪಲಿ ಶಾಪಲ್ಲಿ ಫಸ್ಟ್ ಚಪ್ಪಲಿಗಳು ತಗೊಳ್ಳೋಣ ನಡಿ ಮಾಂಸ. ನನ್ನಿಂದ ನಡೆಯೋಕ್ಕಾಗಲ್ಲಮ್ಮ. ಅಯ್ಯ, ಅಷ್ಟಕ್ಕೆಲ್ಲ ಹಿಂಗೆ ಮಾಡಿದ್ರೆ ಆಗುತ್ತಾ? ಒಂದು ಸ್ವಲ್ಪ ದೂರ ಅಲ್ಲಿ ಸಿಟಿ ಬಂದ್ಬಿಡುತ್ತೆ ಅನಿಸುತ್ತೆ. ಅಲ್ಲಿ ಯಾವುದಾದ್ರೂ ಅಂಗಡಿ ಇದ್ದರೆ ತೊಗೊಂಡ್ಬಿಡೋಣ. ಬಾ, ಇದೊಳ ಮೇಲೆ ಲೇಟ್ ಆಗಿಬಿಡುತ್ತೆ. ಅಯ್ಯೋ, ಆಯ್ತಿರು, ಹೋಗೋಣ. ಇಲ್ಲ ಯಾವುದಾದ್ರೂ ಆಟೋ ಏನಾದರೂ ಬಂದರೆ, ಬಸ್ಸು ಕೈ ಮಾಡಿ ನಿಲ್ಲಿಸಿದ್ರೆ ಹಂಗೆ ಹೋಗೋಣ. ಇರೋ, ನನ್ನಿಂದ ನಡೆಯೋಕ್ಕಾಗ್ತಾಯಿಲ್ಲ.
ಹಂಗಂದರೆ ಹಿಂಗೆ ಇನ್ನೂ ಸ್ವಲ್ಪನೇ ಅಷ್ಟೇ ಹೋಗಿದ್ರೆ ಅಲ್ಲಿ ತೊಗೋಬೋದು ಬಾ. ಅದು ಅಲ್ಲದೆ ನಂಗೆ ಮನೇಲಿ ತುಂಬ ಕೆಲಸಗಳೈತೆ, ನಾನು ಅತ್ತೆಗೂ ಬೇರೆ ಹೇಳಿಲ್ಲ. ಹಿಂಗೆ ಹೋಗಿ ಬರೋಣ ಬಾ ಅಂದಿದ್ದಕ್ಕೆ ನಿಮ್ಮ ಜೊತೆ ಬಂದ್ಬಿಟ್ಟೆ. ಬಾ ಶರತ್, ಟೈಮ್ ಆಗೋಗುತ್ತೆ. ಅಯ್ಯೋ ಅಮ್ಮ ಏನಾದರೂ ಕೇಳಿದ್ರೆ ನಾನು ಹೇಳ್ತೀನಿ ಬಿಡು ಮಾನ್ಸ, ಯಾಕೆ ಅಷ್ಟು ವರಿ ಮಾಡ್ಕೊತೀಯ? ಕೆಲಸನ ಇವತ್ತೊಂದು ದಿವಸ ಏನು ಪರವಾಗಿಲ್ಲ, ಅವ್ರು ಮಾಡ್ಕೊತಾರೆ ಮನೆಯಲ್ಲಿ. ಎಲ್ಲ ದಿನ ನೀನೇ ಮಾಡ್ತೀಯ ತಾನೆ, ಒಂದು ದಿವಸ ಮಾಡ್ಕೊಳಕ್ಕಾಗಲ್ಲ ಅವ್ರಿಗೆ, ಎಲ್ಲ ಮಾಡ್ಕೊತಾರೆ. ನೀನು ಆರಾಮಾಗಿರು. ನಾವು ಆರಾಮಾಗಿ ದೇವಸ್ಥಾನಕ್ಕೆ ಹೋಗಿ ಬರುವಾಗ ನಿನ್ಗೇನು ಬೇಕೆಲ್ಲ ತಗೋ, ಹಂಗೆ ಏನಾದರೂ ಹೊರಗಡೆ ತಿನ್ಕೊಂಡು ಬರೋಣ, ಆಯಿತಾ? ಸರಿ ಶರತ್. ಪಾಪ ನಿನಗೆ ತುಂಬ ದೂರ ನಡೆಯೋಕ್ಕಾಗ್ತಾಯಿಲ್ಲ ಅನಿಸುತ್ತೆ ಚಪ್ಪಲಿ ಇಲ್ಲದೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಹಾಗೇನಿಲ್ಲ, ನನಗೆ ಚಪ್ಪಲಿ ಇಲ್ಲದೆ ಅಂತಲ್ಲ, ಇಷ್ಟು ದೂರ ಬಂದಲ್ಲ ಸ್ವಲ್ಪ ಸುಸ್ತು ಅನ್ನಿಸ್ತು, ಅದಕ್ಕೆ ನಡಿ ಹೋಗೋಣ. ನಾನು ಅಲ್ಲೇ ಚಪ್ಪಲಿ ಏನಾದರೂ ತೊಗೊಂಡ್ರೆ ಆಯಿತು. ಶರತ್, ಇವಳು ರಾಣಿ ಅಕ್ಕ ಫ್ರೆಂಡ್ ಅಂತೇಳಿ ನಿನ್ನೆ ಮನೆಗೆ ಬಂದಿದ್ರು. ಇವಳು ನೋಡಿದರೆ ಯಾಕೋ ನಂಗೆ ತುಂಬ ಅನುಮಾನ ಬರ್ತಾಯಿತ್ತು. ಅವ್ರೇನೋ ಸ್ಕೀಮು ಅದು ಇದು ಅಂತೇಳಿ ರಾಣಿ ಅಕ್ಕನ್ನ ಬಕ್ರ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ. ಹಂಗೆ ಅಬ್ಸರ್ವ್ ಮಾಡು, ಮಾತಾಡಿಸ್ತೀನಿ ಅವಳ. ಹಲೋ. ಮೇಡಮ್ ಹೇಳಿ. ಅದೇ ನಮ್ಮ ಫ್ರೆಂಡು ರಾಣಿ ಅಂತ ಹೇಳಿದ್ನಲ್ಲ, ಅದೇ ಒಂದು 5 ಲಕ್ಷ ರೂಪಾಯಿ ಕೇಸು. ಅವರು ಸಾಯಂಕಾಲ ದುಡ್ಡು ಕೊಡ್ತೀನಿ ಅಂತ ಹೇಳಿದರು ಅಂತ ಹೇಳಿದ್ನಲ್ಲ, ಅದೇ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ ಮೇಡಮ್. ಹೌದಾ? ಇಲ್ಲ ಅವಳು ನಂಬಿಟ್ಟಿದ್ದಾಳೆ. ನಂಬಿ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾಳೆ. ಎಟ್ ಎನಿ ಕಾಸ್ಟ್ ಇವತ್ತು ಸಾಯಂಕಾಲ ಆ ದುಡ್ಡು ಎಲ್ಲ ತಗೊಂಡು ನಾವು 11 ಗಂಟೆಗೆ ಫ್ಲೈಟಲ್ಲಿ ಹೋಗ್ಬಿಡೋಣ ಮೇಡಮ್. ಇದೊಂದು ದೊಡ್ಡ ಬಕ್ರ. ಇಲ್ಲ ನಾನು ಬಂದ್ಬಿಡ್ತೀನಿ. ಓಕೆ ಮೇಡಮ್. ಅಯ್ಯೋ ನಾನು ಇವ್ರನ್ನ ಗಮನಿಸಲೇ ಇಲ್ಲ. ಫೋನಲ್ಲಿ ನಾನು ಮಾತಾಡ್ಕೊಂಬಿಟ್ಟಿದ್ದು ಕೇಳಿಸ್ಕೊಂಬಿಟ್ರೋ ಹೆಂಗೆ? ನನ್ನ ಕಡೆನೇ ನೋಡ್ತಾ ಇದ್ದಾರೆ. ಸದ್ಯ ಇವ್ರಿಗೆ ಅನುಮಾನ ಬರದೇ ಇರೋ ಥರ ನಾನು ಏನಾದರೂ ಮಾತಾಡಿಸ್ಕೊಂಡು ಹೋಗಬೇಕು, ಇಲ್ಲ ಅಂದರೆ ನನ್ನ ಕೆಲಸ ಇಲ್ಲೇ ಕೆಡ್ತು. ಹೆಲೋ, ಹಾಯ್. ಬೈದವೇ, ಇವ್ರು ನಿಮ್ಮ ಹೆಸರು? ನನ್ನ ಹೆಸರು ಮಾನ್ಸ ಅಂತ. ಹೌದು, ಮಾನ್ಸ ಅಂತ. ರಾಣಿ ಹೇಳ್ತಾ ಇರ್ತಾಳೆ ನಿಮ್ಮ ಬಗ್ಗೆ, ತುಂಬ ಒಳ್ಳೆಯವರು ಅಂತ. ಮರ್ತೋಗಿತ್ತು ನನಗೆ ನಿಮ್ಮ ಹೆಸರು. ಅದೇನು ನೀವಿಲ್ಲಿ? ಅದು ಬೇರೆ ನಿಮ್ಮ ಹಸ್ಬೆಂಡ್ ಜೊತೆ ಇಲ್ಲಿ ರೋಡಲ್ಲಿ ಹಿಂಗಿದ್ದೀರಾ? ಏನಿಲ್ಲ ರೀಟಾ ಅವರೇ, ನಾವು ಪಾರ್ಕ್ಗೆಲ್ಲ ಹೋಗಿದ್ವಿ. ಅಲ್ಲಿ ಒಳಗಡೆ ಗ್ರಾಸ್ ಮೇಲೆ ಬ್ರಿಸ್ಕ್ ವಾಕ್ ಮಾಡೋಣ ಅಂತೇಳಿ ಸ್ಲಿಪ್ಪರ್ಸ್ನ ಅಲ್ಲಿ ಬಿಟ್ಟೋದ್ರೆ, ನಾವು ಬರೋಷ್ಟರಲ್ಲಿ ಯಾರೋ ಸ್ಲಿಪ್ಪರ್ಸ್ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಹಂಗೆ ಇಲ್ಲೇ ಮುಂದೆ ಸ್ವಲ್ಪ ದೂರದಲ್ಲಿ ದೇವಸ್ಥಾನ ಇದೆ, ಹಿಂಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ವಿ. ಯಾಕೋ ಸುಸ್ತಾಯಿತು, ಇಲ್ಲಿ ಕೂತ್ಕೊಂಡಿದ್ವಿ. ಹೌದು, ಅದೇನು ನೀವು ಇಲ್ಲಿ ಹಿಂಗೆ ಹೋಗ್ತಾ ಇದ್ದೀರಾ, ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀರಾ ಅಂತ ಅನಿಸುತ್ತೆ, ಇದೇ ರೋಡಲ್ಲಿ. ಹೌದು, ಅದೇ ರಾಣಿನ ಸ್ವಲ್ಪ ಮೀಟ್ ಆಗಬೇಕಾಗಿತ್ತು, ಅದಕ್ಕೆ ನಿಮ್ಮ ಮನೆ ಕಡೆನೇ ಹೋಗ್ತಾ ಇದ್ದೆ. ಸರಿ, ಹಾಗಾದರೆ ನೀವು ಮುಗಿಸ್ಕೊಂಡು ಬನ್ನಿ. ನಾನು ಸ್ವಲ್ಪ ರಾಣಿ ಹತ್ರ ಕೆಲಸ ಇದೆ, ಹಂಗೆ ಮಾತಾಡಿಕೊಂಡು ನಾನು ಸ್ವಲ್ಪ ಈವ್ನಿಂಗ್ ಬೇರೆ ಕಡೆ ಬೇರೆ ಹೋಗಬೇಕು. ನಂಗೆ ಟೈಮ್ ಆಗುತ್ತೆ, ನಾನು ಬರ್ತೀನಿ. ಸರಿ ಮಾನ್ಸ ಅವರೇ, ಸರಿ ಬಾಯ್, ಮತ್ತೆ ಸಿಗೋಣ. ಆಯಿತು ರೀಟಾ ಅವರೇ, ಹೋಗುವಂತ್ರಿ. ಯಾಕೋ ತುಂಬ ಗಾಬರಿಯಲ್ಲಿದ್ದೀರಿ ಅಂತ ಅನಿಸುತ್ತೆ. ಅದು ಬೇರೆ ಫೋನಲ್ಲಿ ಏನೋ ಮಾತಾಡ್ತಾ ಇದ್ರಿ. ಏನು ಸಮಾಚಾರ ಒಂದು ಗೊತ್ತಾಗ್ತಿಲ್ಲಪ್ಪ. ಚೇಚೆ, ಹಾಗೇನೂ ಇಲ್ಲ. ಅವರು ಫೋನ್ ಕಾಲ್ ಬಂದಿತ್ತು ಕಸ್ಟಮರ್ದು, ಅವರು ಮಾತಾಡ್ತಾ ಇದ್ದೆಪ್ಪ ಅಷ್ಟೇ, ಇನ್ನೇನು ಇಲ್ಲ. ಸರಿ, ನಾನು ಹೋಗಿ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ, ನೀವು ಹೊರಡಿ. ಸರಿ, ಬಾಯ್, ಟೇಕ್ ಕೇರ್. ನೋಡಿದೆ ಶರತ್, ಇವಳು ಮಾತಾಡೋದನ್ನೆಲ್ಲ ನಾವು ಕೇಳಿಸ್ಕೊಂಡ್ರು ನಮಗೆ ಹೆಂಗೆ ಸುಳ್ಳು ಹೇಳ್ಬಿಟ್ಟು ಹೋಗ್ತಾ ಇದ್ದಾಳೆ. ನನಗೆ ತುಂಬ ಅನುಮಾನ ಬರ್ತಾ ಇದೆ ಯಾಕೋ. ಇವತ್ತು ಬೇಡ ಬಿಡು ದೇವಸ್ಥಾನಕ್ಕೆ, ನಾಳೆ ಮತ್ತೆ ಯಾವಾಗಾದರೂ ಹೋದ್ರೆ ಆಗುತ್ತೆ. ಫಸ್ಟ್ ಮನೆ ಕಡೆ ಹೋಗಬೇಕು. ಸರಿ ನಡಿ ಮಾನ್ಸ, ನನಗೂ ಹಂಗೆ ಏನೋ ಅನುಮಾನ ಬರ್ತಾ ಇದೆ. ಫಸ್ಟ್ ಅದೇನಂತ ನೋಡೋಣ, ನಡಿ.